ಇವತ್ತಿನ ರೆಸಿಪಿ 5 ನಿಮಿಷದಲ್ಲಿ ಮಾಡುವ ಎಗ್ ಫ್ರೈಡ್ ರೈಸ್. ಡೈಲಿ ಯಾವಾಗಲೂ ಒಂದೇ ಥರ ಅನ್ನ ತಿಂದು ತಿಂದು ಬೋರ್ ಆಗಿರುತ್ತಲ್ವ. ಸೊ ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಬ್ಯಾಚುಲರ್ಸ್ಗೆ, ಅಡುಗೆ ಕಲಿತಿರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಅಷ್ಟು ಈಸಿಯಾಗಿರುತ್ತೆ ಮಾಡೋದಕ್ಕೆ. ಈ ರೀತಿ ಈಸಿ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಎಗ್ ಫ್ರೈಡ್ ರೈಸ್ ಮಾಡೋ ವಿಧಾನ ನೋಡ್ಕೊಂಬರೋಣ. ಒಂದು ಕಡಾಯಿನಲ್ಲಿ ಬಿಸಿಗೆ ಇಟ್ಟು ಅದರಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಕಾದಿದ ಮೇಲೆ ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ. ಫ್ಲೇಮ್ ಮಾತ್ರ ಮೀಡಿಯಮ್ ಹೈನಲ್ಲಿರಲಿ. ಮತ್ತು ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ. ಯಾವಾಗಲೂ ಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋಬೇಕು. ತಿನ್ನಬೇಕಾದ್ರೆ ತೆಗೆದಾಕೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ನೀವು ಮೆಣಸಿನ್ಕಾಯಿನ ಕಟ್ ಮಾಡಿನೇ ಹಾಕೋಬೇಕು. ಒಂದು ಸ್ವಲ್ಪನಾದರೂ ಇಲ್ಲ ಅಂದರೆ ಮೆಣಸಿನ್ಕಾಯಿ ಸಿಡಿಯುತ್ತೆ. ಇದಕ್ಕೆ ಇವಾಗ ನಾನು ಒಂದು 3 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊತಾ ಇದ್ದೀನಿ. ಇವಾಗ ನಾವು ಹಾಕೊಂಡಿರೋ ಈರುಳ್ಳಿ ಮೆಣಸಿನ್ಕಾಯಿನ ಒಂದ್ಸಲ ಈ ಥರ ಬಾಡಿಸ್ಕೊಳ್ಳೋಣ. ಇದನ್ನು ಇವಾಗ ಬಾಡಿಸ್ಕೊಂಡ್ಬಿಟ್ಟು ನೀಟಾಗಿ 2 ಚಿಟಿಕೆಯಷ್ಟು ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ. ಮೊದಲಿಗೆ ಅಂದರೆ ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಮತ್ತು ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಸ್ವಲ್ಪ ಕೆಂಪುಗಾಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನೋಡಿ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ರೆಸಿಪಿದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕಾಳು ಮೆಣಸಿನ ಪುಡಿ 2 ಟೀ ಸ್ಪೂನಷ್ಟು ಹಾಕೊತಾ ಇದ್ದೀನಿ. ನೀವು ಮೊಟ್ಟೆ ಉಪಯೋಗಿಸಿ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಕಾಳು ಮೆಣಸಿನ ಪುಡಿನ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳೇಬೇಕು. ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಮೊಟ್ಟೆದು ಸ್ಮೆಲ್ ಏನಿರುತ್ತೆ ಅದು ಬರೋದಿಲ್ಲ. ಇದಕ್ಕೆ 2 ರಿಂದ 3 ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕೊತಾ ಇದ್ದೀನಿ. ಹಾಗೆ ಇದನ್ನು ಹುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಉಪ್ಪು ಯಾವಾಗಲೂ ಕಮ್ಮಿನೇ ಹಾಕೊಳ್ಳಿ, ಆಮೇಲೆ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ನಾನು ಇವಾಗ ಸ್ವಲ್ಪ ಕಮ್ಮಿನೇ ಹಾಕೊತಾ ಇದ್ದೀನಿ. ನೆಕ್ಸ್ಟು ನಾನು 4 ಮೊಟ್ಟೆ ತೊಗೊಂಡಿದ್ನಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ, ಅದಕ್ಕಾಗಿ ಜಸ್ಟ್ 4 ಮೊಟ್ಟೆ ಹಾಕೊತಾ ಇದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಟು ಮೊಟ್ಟೆನ ಹಾಕೊಳ್ಳಿ, ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಮೊಟ್ಟೆ ಹಾಕಿದ ಮೇಲೆ ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. 1-2 ನಿಮಿಷ ಈ ರೀತಿ ಕೈ ಆಡಿಸಿದ ಮೇಲೆ ಇವಾಗ ಮೀಡಿಯಮ್ ಫ್ಲೇಮ್ ಮಾಡ್ಕೊತಾ ಇದ್ದೀನಿ. ರಾತ್ರಿ ಅನ್ನ ಉಳಿದುಕೊಂಡಿದ್ರೆ ಇಲ್ಲ ತುಂಬ ಅನ್ನ ಮಿಕ್ಕಿದ್ರೆ ಮತ್ತು ಸಾರು ಮಾಡೋದಕ್ಕೆ ತುಂಬ ಟೈಮ್ ಇಲ್ಲ ಅನ್ನೋರಿಗೆ, ಬೇಗ ಇನ್ಸ್ಟೆಂಟಾಗಿ ತಿಂದು ಬೇಗ ರೆಡಿ ಆಗಬೇಕು ಅನ್ನೋರಿಗೆ ನೀವು ಈ ಥರ ಮಾಡಿಕೊಂಡು ತಿನ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ರೆಸಿಪಿ ಮಾಡೋದಕ್ಕೂ ಕೂಡ ಸಹ ತುಂಬಾ ಈಸಿ. ಈಗ ಮತ್ತೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಯಾಕಂದರೆ ಇವಾಗ ನಾವು ಅನ್ನನ ಆ್ಯಡ್ ಮಾಡ್ತೀವಲ್ಲ, ಅದಕ್ಕೆ ಉಪ್ಪು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಟೋಟಲ್ ನಾನು ಇಲ್ಲಿ 2.5 ಟೀ ಸ್ಪೂನಷ್ಟು ಉಪ್ಪನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಮೊಟ್ಟೆನ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು, ಇಲ್ಲ ಅಂದರೆ ತಿನ್ನುವಾಗ ಚೆನ್ನಾಗಿರೋದಿಲ್ಲ. ಮೊಟ್ಟೆನ ಹುರಿದಾದ್ಮೇಲೆ ಕೊನೆಯಲ್ಲಿ ನಾವು ಇದಕ್ಕೆ ಅನ್ನನ ಆ್ಯಡ್ ಮಾಡ್ಕೋಬೇಕು. ಅನ್ನನ ಕೈಯಲ್ಲೇ ಉದುರಿಸ್ಕೊಂಡು ಹಾಕೋಬೇಕು, ಇಲ್ಲ ಅಂದರೆ ಗಂಟಾಗಿರುತ್ತೆ. ಹಾಗೆ ಇದ್ದರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಎಗ್ ಬುರ್ಜಿ ಒಳಗೆ. ಇವಾಗ ಮೊಟ್ಟೆನ ಅನ್ನದ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವೇನಾದರೂ ಬಿಸಿ ಅನ್ನ ತೊಗೊಂಡಿದ್ರೆ ಫ್ಲೇಮ್ನ ಆಫ್ ಮಾಡಿ ಹಾಕೊಳ್ಳಿ. ನೀವೇನಾದರೂ ತಣ್ಣಗಿರೋ ಅನ್ನ ತೊಗೊಂಡಿದ್ರೆ ಇವಾಗಲೇ ಫ್ಲೇಮ್ನ ಆಫ್ ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ ಅಂತ ಅಷ್ಟು ಜನಕ್ಕೆ ತಕ್ಕಂತೆ ಅನ್ನನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ಈ ಟೈಮ್ನಲ್ಲೇ ಉಪ್ಪನ್ನು ಹಾಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಬೇಕಾದರೆ ಹಾಕೋಬೋದು. ಇವಾಗ ಇದು ಆಗಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು, ನಾನಿಲ್ಲಿ ಹಾಕೊತಾ ಇಲ್ಲ. ಸೊ ಇವಾಗ ನೀಟಾಗಿ ಅನ್ನಕ್ಕೆ ಎಗ್ ಬುರ್ಜಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬಿಸಿ ಅನ್ನ ತೊಗೊಂಡಿರೋದ್ರಿಂದ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸೊ ಬಿಸಿ ಬಿಸಿ ಇರುವ ಎಗ್ ಫ್ರೈಡ್ ರೈಸ್ 5 ನಿಮಿಷದಲ್ಲಿ ರೆಡಿ ಆಗೋಯಿತು. ನೀವು ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬಹುದು. ಇಲ್ಲಿ ಕೆಚಪ್ ಜೊತೆನೂ ಕೂಡ ತಿನ್ಬೋದು, ಇಲ್ಲಾಂದರೆ ಮೋಮೋಸ್ ಚಟ್ನಿ ಜೊತೆ ಕೂಡ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇಷ್ಟೊತ್ತು ನಮ್ಮ ಚಾನಲ್ನಲ್ಲಿ ಬರೋವಂಥ ವೀಡಿಯೋನ ನೀವು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.